ನಮಸ್ಕಾರ ಎಲ್ಲರಿಗೂ. ಟೈಮ 5 ಆಗ್ಯದ್ರಿ. ಇವಾಗ 5ಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇವತ್ತಂತೂ ವಿಡಿಯೋಸ್ ಅಂತೂ ಮುಂಜಾತಿನ ವ್ಲಾಗ್ನೇ ಕಂಟಿನ್ಯೂ ಮಾಡೈತಿದ್ರಿ. ಯಾಕೆಂದ್ರೆ ಜಾಸ್ತಿ ಮುಂಜಾನೆತ್ತಿನ ವ್ಲಾಗ್ ಮಾಡ್ಬೇಕಂದ್ರಂತೂ ಒಂದು ಸ್ವಲ್ಪ ಜಲ್ದಿ ಎದ್ದಿರಬೇಕು ಈ ಥರ. ಹಂಗಾಕಿಸಿಂದ ಮುಂಜಾನೆ ವಿಡಿಯೋಸ್ ಮಾಡ್ಬೇಕಾದ್ರೆ ಕೆಲಸ ಎಲ್ಲ ಅಡುಗೆ ಮಾಡ್ಬೇಕಾದ್ರೆ ಭಾಳ ಲೇಟ್ ಆಗಿಬಿಡ್ತದೆ ರೀ. ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ವಿಡಿಯೋ ಮಾಡ್ಕೋತ ಕೆಲಸ ಮಾಡ್ಬೇಕಾದ್ರೆ, ದಂದಿಗೆ ಹೋಗ್ಬೇಕಾದ್ರೆ ಅಂದ್ರೆ ಹೊಲಕ್ಕೆ ಹೋಗ್ಬೇಕಾದ್ರಂತೂ ಆ ಥರ ವಿಡಿಯೋ ಮಾಡೋದಾಗಂಗಿಲ್ಲ. ಇವಾಗಂತೂ ಏನೋ ಹೊಲಕ್ಕೆ ಹೋಗಂಗಿಲ್ಲ ರೀ. ಇನ್ನೊಂದು 8 ದಿನ ಹೋಗಂಗಿಲ್ಲ. ಆಮೇಲೆ ಮತ್ತೆ ಹೋಗೇಬೇಕು ಡೈಲಿ ಹೊಲಕ್ಕೆ. ಈಗಂತೂ ಬೇಸಿಗೆ ದಿನ ಅದಲ್ರಿ, ಹಾಗಾಗಿ ಹೋಗಿಲ್ಲ. ಇವತ್ತು ಒಂದು ಸ್ವಲ್ಪ ದೋಸೆ ಮಾಡ್ಬೇಕಂತ ಕೇಸಿಂದ ಅದಕ್ಕೆ ಹಿಟ್ಟು ನೆನೆ ಇಟ್ಟಿದ್ರಿ. ಚಟ್ನಿ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಹಸಿಮೆಣ್ಸಿಗೆ ಕುಟ್ಕೊಳತ್ತೀನಿ. ನಿನ್ನೆ ವಿಡಿಯೋಸೇ ಹಾಕಿದ್ದಿಲ್ಲ ರೀ, ಮತ್ತು ಇವತ್ತು ವಿಡಿಯೋನ ಮುಂಜಾನೆ ಹಾಕೋದಾಗಿದ್ದಿಲ್ಲ. ಅದಕ್ಕೆ ಇವತ್ತು ಸಂಜೆ ವಿಡಿಯೋ ಅಪ್ಲೋಡ್ ಮಾಡತ್ತಿದ. ಅಂದರೆ 2 ದಿನ ಆಯ್ತಲ್ರಿ ವ್ಲಾಗ್ ಹಾಕ್ಲಾರ್ದ. ಏನೋ ಒಂದಿನ ನಾವು ಡೈಲಿ ವ್ಲಾಗ್ ಮಾಡೋರಿಗೆ ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ಬೇಕ್ರಿ. ಆದ್ರೆ ನನಗೆ ನಿನ್ನೆ ಮೊನ್ನೆ 2 ದಿನ ವಿಡಿಯೋ ಹಾಕೋದಾಗಿದ್ದಿಲ್ಲ. ಹಂಗಾಗಿ ಇದು ಇವತ್ತಿನ ವ್ಲಾಗ್ ಅಂದ್ರೆ ಒಂದಿಷ್ಟು ದೋಸೆ ಮಾಡತ್ತಿದ್ರಿ ಇವತ್ತು. ಅದು ರವೆ ದೋಸೆ ಮಾಡುತ್ತಿದ್ದೆ. ಯಾಕೆಂದರೆ ನನಗೂ ಅಕ್ಕಿ ನೆನಿಟ್ಟು ಹರಿಯೋದಾಗಿದ್ದಿಲ್ಲ. ಅದ್ರಾಗ ಬರೀ ಲೈಟ ಬರಾಬರಿ ಕೊಡಲತ್ತಿದ್ದಿಲ್ಲ ರೀ. 2 ದಿನ ಇಟ್ಟು ಲೈಟ್ ಸರಿಯಾಗಿದ್ದಿಲ್ಲ. ಹಂಗಾಗಿ ನಾನು ಅದೇ ರವ್ದು ಜಾಸ್ತಿ ಮಾಡಬೇಕಾದ್ರೆ ರವ್ದಕ್ಕಿಂತ ಅಕ್ಕಿದೆ ಜಾಸ್ತಿ ಮಾಡಿರ್ತೀನಿ. ನೋಡಮ್ಮ ಈ ಸಲ ರವ್ದು ಮಾಡಿದ್ರೆ ಆಯ್ತು ರವೆ 1 ಗಂಟೆ ನೆನೆ ಇಟ್ಟಿದ್ರಿ. ರವಕ್ಕಂತೂ ಒಂದು ಸ್ವಲ್ಪ ವಿಡಿಯೋಸ್ ಅಂತ ಮುಂದಕ್ಕೆ ಓಡಿಬಿಟ್ಟೈತ್ರಿ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಇದೆಲ್ಲ ಹಾಕಿಬಿಟ್ಟಿದ್ದೆ. ಒಂದಿಷ್ಟು ಹಸಿಮೆಣ್ಸಿನ್ಕಾಯಿನೂ ಅದ್ರಾಗೆ ಹಾಕಿದ್ರಿ. ಈರುಳ್ಳಿ ದೋಸೆ ಮಾಡ್ಬೇಕಂದ್ರಂತೂ ನಮ್ಗೆ ಓಡೋದು ಯಾರು ಉಳ್ಳಾರಿಲ್ಲ. ಅದಕ್ಕೆ ಎರಡು ಥರ ಎಲೆ ಅಂತ ಬರೀ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ದಕ್ಕೆ ಮತ್ತು ಉಳ್ಳಾಗಡ್ಡಿಯಲ್ಲಿ ಏನೂ ಹಾಕಿದ್ದಿಲ್ಲ. ಇವಾಗ ದೋಸೆದು ಕೂಡ ಒಂದು ಸ್ವಲ್ಪ ಚಟ್ನಿ ಮಾಡ್ಬೇಕಂದ್ರಂತೂ ಅಂದರೆ ಹಸಿ ಟೆಂಗ್ ಇದ್ದಿದ್ದಿಲ್ಲ ರೀ. ಹಂಗಾಗಿ ನಾನು ಶೇಂಗದ ಕಾಳು ಒಂದು 10-15 ನಿಮಿಷ ಒಳಗೆ ನೆನೆ ಇಟ್ಟಿದ್ದೆ. ಅದೇ ಶೇಂಗದ ಕಾಳು ಸಣ್ಣಾಗಿ ಮಿಕ್ಸರ್ದಾಗ ರುಬ್ಬಿಸಿಂದ ಶೇಂಗದ ಚಟ್ನಿ ಮಾಡತ್ತಿದ್ದೆ. ದೋಸೆದು ಕೂಡ ಅಂತೂ ಅಂದ್ರೆ ಹಸಿ ತೆಂಗಿನ ಚಟ್ನಿ ಇದ್ರೆ ಚೆಂದ ಆಗ್ತದೆ. ಆದರೆ ಹಸಿ ತೆಂಗ ಇದ್ದಿದ್ದಿಲ್ಲ ಅಂದರೆ ಇವಾಗೇನೋ ಇನ್ನೂ ಹಬ್ಬ ಹುಣ್ಣಿ ಬರ್ತಂದ್ರೆ ಹಸಿ ತೆಂಗ ಬೇರೆ ತೆಂಗಿನಕಾಯಿ ಒಳಗೆ ಇದ್ದಿರ್ತಾವೆ, ಸಿಗ್ತಾವೆ ಇಲ್ಲಿ ಕಡೆಗೆ. ಆದರೆ ಆ ಹುಡುಗರು ಯಾರೂ ಇದ್ದಿಲ್ಲ ರೀ. ಜಾಸ್ತಿ ಏನೋ ಈ ಥರ ಹಸಿ ತೆಂಗು ತಂದು ಹಾಕಬೇಕಂತ ಏನಿಲ್ಲ. ಯಾವ ಥರದ್ದು ಏನೋ ಸಾಂಬಾರು ಮಾಡಿದ್ರೆ ಊಟ ಮಾಡ್ತಾರೆ ಅದ್ರಗಡೆ. ದೋಸೆದು ಕೂಡ ಆಗಲಿ ಅದ್ರಗಡೆ ಆಗಲಿ ಇಲ್ಲ ಅದೇ ಬೇಕಂತ ಏನಿಲ್ಲ. ಹಂಗಾಗಿ ಇವತ್ತು ಒಂದಿಷ್ಟು ಶೇಂಗಾ ಹೊಡೆದ ನೆನೆ ಇಟ್ಟಿದ್ರಿ. ಒಂದು ಅರ್ಧ ಗಂಟೆದಷ್ಟು ನೆನೆ ಇಟ್ಕೇಸಿಂದ ಒಂದು ಸ್ವಲ್ಪ ಮಿಕ್ಸರ್ದಾಗ ಸಣ್ಣಗೆ ರುಬ್ಬಿಟ್ಟಿದ್ರಿ. ಅದು ಹಾಲು ನಮ್ಮನ್ನು ಗಂಜಿ ನಮ್ಮನ್ನು ಬಿಡೋಷ್ಟು. ಅದಕ್ಕೆ ಅದ್ರದ್ದು ಒಂದು ಸ್ವಲ್ಪ ಅಷ್ಟೇ ಮೀಡಿಯಮ್ದಾಗ ಸಾಂಬಾರು ಮಾಡೋದೈತೆ ಅಂತ ಶೇಂಗಾ ಚಟ್ನಿ ಮಾಡತ್ತಿದ್ರಿ. ಜಾಸ್ತಿ ಗಟ್ಟಿ ಅದನ್ನು ಯಾರೂ ಉಣಂಗಿಲ್ಲ. ಹಂಗಾಗಿ ಜಾಸ್ತಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ತಿಳಿನೇ ಮಾಡಿಬಿಟ್ಟಿದ್ದೆ. ಇವಾಗಂತೂ ದೋಸೆ ಮಣಿ ಇಟ್ಟು ಅದಿಷ್ಟು ದೋಸೆ ಹಾಕಿಬಿಡ್ಬೇಕ್ರಿ. ಇದು ಸಂಜೆ ವ್ಲಾಗ್ ಮಾಡತ್ತಿದ್ರಿ. ಇದು ಸಂಜೆ ಊಟಕ್ಕೆ ಅದಕ್ಕೆ ಒಂದಿಷ್ಟು ದೋಸೆನೇ ಹಾಕಿಬಿಟ್ರೆ ಅಂತ ಅದಿಷ್ಟು ದೋಸೆ ನೆನೆ ಇಟ್ಟಿದ್ದೆ. ಇದು ಹಿಟ್ಟಂತೂ ಏನೋ ಮಿಕ್ಸರ್ಕದ ಏನು ಹಾಕಿದ್ದಿಲ್ಲ ರೀ. ನಾನು ಮಿಕ್ಸರ್ಗೆ ಹಾಕಿದ್ರಂತೂ ಒಂದು ಸ್ವಲ್ಪ ಜಾಸ್ತಿ ಸಣ್ಣ ಆಗಿಬಿಡುತ್ತೆ ರೀ. ಯಾಕೆಂದರೆ ಸಣ್ಣ ರವೆ ಇದ್ದಿರ್ತಲ್ಲ ರೀ, ನೆನೆ ಇಡೋದ್ರಾಗ ಪೂರ್ತಿ ಎಲ್ಲ ಸಣ್ಣ ಆಗಿಬಿಡುತ್ತೆ, ಹಿಟ್ಟಾಗಿಬಿಡುತ್ತೆ. ಹಂಗಾಗಿ ಏನು ಮಿಕ್ಸರ್ಗೆ ಹಾಕಿಲ್ಲ. ಅದು ದೋಸೆದ ಮಣಿ ಒಂದು ಸ್ವಲ್ಪ ನಾನು ಇದು ಮಣಿ ಅಂತೂ ಜಾಸ್ತಿ ಅಂದ್ರೆ ಒಲೆ ಮೇಲೆ ಒಪ್ಪಿಸ್ತೀನಿ ರೀ. ಗ್ಯಾಸ್ ಮೇಲೆ ಆದರೆ ಇದೇನು ಇಡೋಂಗಿಲ್ಲ. ಗ್ಯಾಸ್ ಮೇಲೆ ಇಟ್ಟಿದ್ದು ಒಲೆ ಮೇಲೆ ಇಡೋಂಗಿಲ್ಲ. ಒಲೆ ಮೇಲೆಲ್ಲ ಇಟ್ಟರೆ ಬಾಂಡೆ ಎಲ್ಲ ಕರಗಾಗಿಬಿಡ್ತಾವೆ ರೀ. ಗ್ಯಾಸ್ ಮೇಲೆ ಆದರೆ ಏನೂ ಕರಗಾಗಂಗಿಲ್ಲ. ಅದಕ್ಕೆ ನಾನು ಇದು ಒಲೆ ಮೇಲೆ ಒಪ್ಪಿಸೋದು ಜಾಸ್ತಿ ಗ್ಯಾಸ್ ಮೇಲೆ ಇಡೋಂಗಿಲ್ಲ. ಮತ್ತು ಅದು ಅಂತೂ ಯಾವತ್ತೂ ಯಾವಾಗ ಭೀ ಒಲೆ ಮೇಲೆ ಇಡೋಂಗಿಲ್ಲ ರೀ. ಒಲೆ ಮೇಲೆ ದೋಸೆ ಅಲ್ಲಿ ಏನಾರೇ ಸಣ್ಣ ಚಪಾತಿ ಮಾಡೋದಿತ್ತಂದ್ರೆ ಇದೇ ದೋಸೆ ಮಣಿ ಮೇಲಲ್ಲೇ ಮಾಡಿರ್ತೀನಿ. ಅಂದ್ರೆ ಮುಂಜಾನೆ ಟೈಮ್ದಾಗ ನಡೆಯೋಂಗಿಲ್ಲ ರೀ ಇದ್ರಾಗ ಚಪಾತಿ ಮಾಡಬೇಕಾದ್ರೆ. ಸಂಜೆ ಟೈಮಿಗೆ ಏನೋ ಊಟಕ್ಕೆ ಪುರ್ತಕ್ಕೆ ಚಪಾತಿ ಮಾಡ್ಬೇಕಂದ್ರೆ ಇದ್ರ ಮ್ಯಾಲೆ ಮಾಡ್ಬೋದು ಅದು ಚಪಾತಿ ಭೀ. ಹಾಗಾಗಿ ಜಾಸ್ತಿ ಇದೆ ಅಭ್ಯಾಸ. ಇವಾಗ ಸಂಜೆ ಟೈಮ್ ಅಂತೂ 7 ಆಗೈತೆ ರೀ. ಜಲ್ದಿನೇ ಮಾಡತ್ತಿದ್ದು ನಾನು ಅಡುಗೆ. ಯಾಕೆಂದ್ರೆ ಒಂದು ಸ್ವಲ್ಪ ವಿಡಿಯೋ ಮಾಡೋದೈತೆ ರೀ ಇವತ್ತು. ಹಾಗಾಗಿ ವಿಡಿಯೋ ಮಾಡಬೇಕಾದ್ರೆ ಲೇಟ್ ಆಗ್ತಂತ ಅಡುಗೆ ಒಂದು ಸ್ವಲ್ಪ ದೊಡ್ಡನೇ ಇಟ್ಟಿದ್ದೆ. ಆದ್ರೂ ಎಲ್ಲ ಕತ್ಲಾಗಿಬಿಟ್ಟಿತ್ತು. ನಾವು ವಿಡಿಯೋ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕ್ಲಿಯರ್ ಬರೋಂಗಿಲ್ಲ ರೀ. ಇಲ್ಲಿ ಸಂಜೆ ಟೈಮಿಗೆ ವಿಡಿಯೋ ಮಾಡಬೇಕಾದ್ರೆ ಜಾಸ್ತಿ ಕ್ಲಿಯರ್ ಬರೋಂಗಿಲ್ಲ. ಅಂದ್ರೆ ಸಂಜೆಗೆ ಏನರ ಅಡುಗೆದು ವಿಡಿಯೋ ಮಾಡಬೇಕಾದ್ರೆ ಮಾಡೋಕ್ಕೆ ಬರೋಂಗಿಲ್ಲ. ಈ ಥರ ಒಂದು ಸ್ವಲ್ಪ ಮಟ್ಟ ಕ್ಲಿಯರ್ ಬಂದಿರುತ್ತೆ ಕರ್ಗೆ. ಆ ಕ್ಯಾಮ್ರಾ ಎಷ್ಟೇ ಇಟ್ರೂ ಕ್ಲಿಯರ್ ಬರೋಂಗಿಲ್ಲ. ಹಾಗಾಗಿ ಜಾಸ್ತಿ ನಾನು ಸಂಜೆ ಮಾಡುತ್ತಾ ವಿಡಿಯೋಸ್ ಚಾಲೂ ಮಾಡೋಂಗಿಲ್ಲ ರೀ. ಮುಂಜಾನೆ ಆದರೆ ಏನು ಇದಿಲ್ಲ, ಜಾಸ್ತಿ ಕ್ಲಿಯರ್ ಬಂದಿರುತ್ತೆ. ಆದರೆ ಇವಾಗ ಈ ಥರ ವಿಡಿಯೋ ಮಾಡಬೇಕಾದ್ರೆ ಇವಾಗ ಹೆಂಗೆ ಒಂದು ಸ್ವಲ್ಪ
ಜಾಸ್ತಿ ಕಿಲರಿಲ್ಲ ಆ ಥರ ಬಂದಿರೋದಲ್ರಿ. ಏನೋ ಇರಲಿ ಬಿಡು ಅಂತ ಹೇಳ್ಕೆಸಿಂದ ಇವತ್ತು ದೋಸೆ ಮಾಡೋದಿತ್ತಲ್ರಿ ಸಂಜೆಗೆ. ಹಂಗಾಗಿ ಕಿಸಿಂದ ಇವಾಗ ಸಂಜೆ ಲಗ್ನ ಮಾಡತ್ತಿದ್ರಿ. ನಮ್ಮ ಜೊತೆಗೆ ಭಾಳ ಹಸುವಾಗಿತ್ತಂತ. ನನಗೆ ಜಲ್ದಿ ಮಾಡ್ಬೇಕು 4 ಕಡೆ ಅಂದ್ರೆ 5-5:30 ಕಡೆ ಅಂದ್ರಂತೂ ಒಂದು ಸ್ವಲ್ಪ ಹಿಟ್ಟು ನೆಂದಿದ್ದಿಲ್ರಿ ಅದು. ಹಂಗಾಗಿ ಕಿಸಿಂದ ಸಂಜೆಗೆ ಮಾಡ್ತೀವಿ ಅಂತ ಹೇಳ್ಕೆಸಿಂದ ಬಿಟ್ಟಿದ್ದ. ಅದಕ್ಕೆ ಹಸುವಾಗಂತೆ ಜಾಸ್ತಿ ಹೇಳತ್ನ. ಅದಕ್ಕೆ ಫಸ್ಟ್ ಬಡ ಮಾಡ್ಕೆಸಿಂದ ನಮ್ಮ ಜೊತೆಗೆ ಇಷ್ಟ ಹಾಕ್ಕೊಟ್ಟಿದ್ರಿ. ಇನ್ನು ಯಾರೂ ಊಟ ಮಾಡಿಲ್ಲ. ಇದಿಷ್ಟು ದೋಸೆ ಹಾಕಿದ್ಮೇಲೆ ಹಿಂದ್ಗಡೆ ಎಲ್ಲರೂ ಊಟಕ್ಕೆ ಬರ್ತಾರೆ. ಅವರು ಒಂದು ಸ್ವಲ್ಪ ಹೊರಗೆ ಹೋಗಿದ್ರಿ. ಮುತ್ತೆನೂ ಇಷ್ಟೊಂದು ಜಲ್ದಿ ಏನು ಉಣಂಗಿಲ್ಲ. 8-8:15 ಇಲ್ಲಿಂದ ಊಟ ಮಾಡ್ತಾರೆ. ಅದಕ್ಕೆ ಕಿಸ್ನ ಮೊದಲಿಗೆ ಇದಿಷ್ಟು ಬಡ ದೋಸೆ ಮಾಡಿ ತೆಗೆದ್ರಾಯ್ತು. ಫಸ್ಟ್ ಅದಿಷ್ಟು ಸಾಂಬಾರು ಮಾಡಿಟ್ಟಿದ್ರು. ನಾನು ಹುಡುಗರೆಲ್ಲ ನಿಂದ್ರಂಗಿಲ್ಲ ಏನು ಅಡುಗೆ ಮಾಡಿದ್ರೆ ಫಸ್ಟ್ ಊಟಕ್ಕೆ ಕುಂತು ಬಿಡ್ತಾರೆ. ಇದ್ರ ಕೂಡ ಅಂತೂ ಹಸಿಮೆಣ್ಸಿಕಾಯಿ ಹಾಕಿದ್ರೂ ಒಂದು ಸ್ವಲ್ಪ ಸಾಂಬಾರು ಇದ್ದೇ ಇರಬೇಕು ಅದಕ್ಕೆ ಕಿಸ್ನ ಅದಿಷ್ಟು ಶೇಂಗಾ ಚಟ್ನಿ ಮಾಡಿಟ್ಟಿದ್ದೆ. ಶೇಂಗಾ ಚಟ್ನಿ ಕೂಡ ಅಂತೂ ಈರುಳ್ಳಿ ದೋಸೆ ಮಾಡ್ಬೇಕು ಅಂದ್ಕೊಂಡಿದ್ರಿ. ಇವತ್ತು ಒಂಚೂರ ಮಳೆ ಹೊಂಟಿತ್ರಿ. ಜಾಸ್ತಿ ಏನು ಬಂದಿಲ್ಲ, ಸ್ವಲ್ಪನೇ ಬಂತು. ಅವರು ಇವತ್ತು ಅಫ್ಜಲ್ಪುರ ಹೋಗಿದ್ರು. ಅವರು ಅಂದ್ರೆ ಖಾತಾ ಬೀಜ ತೊಗೊಂಡು ಬರ್ಬೇಕಂತ ಹೋಗಿದ್ರು. ಮಳೆ ಹೊಂಟಾದ್ರೆ ಕಮ್ಮಿ, ಜಾಸ್ತಿ ಏನು ಹೋಗಿಲ್ಲ. ಇವಾಗ ಒಂದು ಸರಿ ಬಂದು ಹೋಗಿದ್ರೆ ಅದ್ರ ಜಾಸ್ತಿ ಗಾಳಿ ಇತ್ತು ಇವತ್ತು. ಅವರು ಅಫ್ಜಲ್ಪುರ ಹೋಗಿದ್ರು. ಖಾತಾ ಬೀಜ ತೊಗೊಂಡು ಬರ್ಬೇಕಂತ ಹೇಳ್ತೀನಿ. ಬೀಜ ಏನು ಇಷ್ಟು ಜಲ್ದಿ ತರಂಗಿಲ್ಲ, ಆದರೆ ಖಾತಾ ಮುಂದೆ ಸಿಗಂಗಿಲ್ಲಲ್ರಿ. ಅದಕ್ಕೆ ಖಾತಾ ತರಬೇಕಂತ ಹೇಳಿದ್ರು. ಅದ್ರ ಖಾತಾ ಇಷ್ಟು ದೊಡ್ಡ ಸಿಕ್ಕಿಲ್ಲ ಅಂತ ಅದಕ್ಕೆ ಹೊಳೆ ಬಂದಾರ. ಸುಮ್ಕುಂದ್ರಿ ಹೇಳಲ್ಲದು. ಗಾಳಿ ಭಾಳ ಬಿಟ್ಟಿತ್ತು. ಅಫ್ಜಲ್ಪುರ ಬರೋ ಟೈಮಿಗಂತೂ ಮಳೆ ಹತ್ತಿತ್ತಂತ್ರಿ. ಅವ್ರಿಗೆ ಆದಾಗ ಮೈಯೆಲ್ಲ ತೆಗೆದುಬಿಟ್ಟಿತ್ತು. ಅದಕ್ಕೆ ಕಿಸ್ನ ಹೊಲಕ್ಕೇನು ಹೋಗಿದ್ದಿಲ್ಲ. ಅವರು ಡೈರೆಕ್ಟ್ ಮನೆಗೆ ಬಂದಿದ್ದರು. ಒಂದು ಸ್ವಲ್ಪ ಎಲ್ಲ ಇದು ತೊಗೊಂಡ್ಬಂದಿದ್ರು. ಅವ್ರು ಕಿರಾಣಿ ಸಂತೆ ಅದು ಎಲ್ಲ ತೈತ ಅಂತ ಕಿಸ್ನ ಮನೆಗೆ ಬಂದಿದ್ದರು. ಆದರೆ ಹೊಲ್ದಾಗೆಲ್ಲ ಪತ್ರ ಅದು ಹಾರಬೇಕು ಅಂತ್ರಿ. ಅದೇ ಹೇಳತ್ತಿದ್ದಾರೆ ಅವರು. ಏಕೆಂದ್ರೆ ಗಾಳಿ ಜಾಸ್ತಿ ಇತ್ತು ಇವತ್ತು. ಮಳೆ ಏನು ಅಷ್ಟು ಬಂದಿಲ್ಲ, ಆದರೆ ಗಾಳಿನೇ ಜಾಸ್ತಿ ಬಿಟ್ಟಿತ್ತು. ಇವತ್ತು ಇದೊಂದು ಗಿಡ ಎಲ್ಲ ತೆಗೆದು ಬಿಟ್ಟಿದ್ರಿ. ಪೂರ್ತಿಯಾಗಿ ಬಯಲು ಕಾಣಕತ್ತಿತ್ತು. ಯಾಕಂದ್ರೆ ಅದು ಗಿಡ ಒಂದು ಸ್ವಲ್ಪ ಬಾಗಿ ಬಿಟ್ಟಿತ್ರಿ ಸೈಡಿಗೆ. ಮಾಡೋದು ಗಾಳಿ ಅದು ಬಿಟ್ಟಾಗಂತೂ ಪೂರ ಲಾಪಾಸಕತ್ತೈತ್ರಿ. ಹೋಗಿ ಅಡ್ಡಿಗಳಿಗೆಲ್ಲ ಧಕ್ಲಿ ಹೊಳಿಯತ್ತಿತ್ತು. ಅದ್ರಾಗ ಬೇರೆ ಭಾಳ ಎತ್ತರ ಆಗಿತ್ತು ಅದು. ಯಾಕಂದ್ರೆ ಸುಮ್ಮ ಮ್ಯಾಲೆ ಕರೆಂಟ್ ಬೇರೆ ಅದಲ್ರಿ. ಡೈರೆಕ್ಟ ಪೂರ್ತ ಗಿಡದ ಮೇಲೆ ಇತ್ತಿರೋದು ಕರೆಂಟ್ ವೈರ. ಹಾಗಾಗಿ ಕಿಸಿಂದ ಎಲ್ಲರೂ ಬೀಳಂಗಿತ್ತು. ಸುಮ್ಮನೆ ಬೇಡ ಅಂತೇಳಿ ಕಿಸಿಂದ ಕಡ್ದಾರ್ರಿ ಇವತ್ತು. ಇಲ್ಲಿ ಈಗ ಇಷ್ಟು ಅನ್ನಕ್ಕೆ ಇಟ್ಟೀನಿ. ಪಲ್ಯ ಏನೋ ಮಾಡಬೇಕು. ಕಡಾಕ್ ರೊಟ್ಟಿ ಭಾಳ ಇದ್ದೀವು. ಅದ್ರಿಂದ ಬಿಸಿ ರೊಟ್ಟಿ ಅವ, ಒಂದು ಸ್ವಲ್ಪ ಮಾಡ್ಬೇಕು ಬಿಸಿ ರೊಟ್ಟಿ. ನಮಸ್ಕಾರ ಎಲ್ಲರಿಗೂ. ಟೈಮ್ 6:30 ಆಗ್ಯದ್ರಿ. ಇವಾಗ ಕಸ ಬಂಡಿ ಮತ್ತು ಎಲ್ಲ ಆಗಿತ್ತು. ಇನ್ನೇನೋ ಹೊಲ ಮೇಲೆ ಒಂದಿಷ್ಟು ಬ್ಯಾಳೆ ಹಾಕಿದ್ರಿ. ಅದಿಷ್ಟು ಬ್ಯಾಳೆ ಸಾರು ಮಾಡಬೇಕು. ಸರಿಪ್ಪ. ಮುಂಜಾನೆ ಎಳ್ದಾಗೆ ಮಾಡೆಲ್ಲ ತುಂಬಿಬಿಟ್ಟಿದ್ರಿ. ಎಲ್ಲ ಕಡೆ ಮಾಡಿ ಆಗಿತ್ತು. ಆದರೆ ಇವತ್ತು ಇಷ್ಟು ದಿನ ಮೇಲೆ ಇವತ್ತು ಹೊಲಕ್ಕೆ ಹೋಗ್ಬೇಕಾಗಿತ್ತು ರೀ. ಯಾಕಂದ್ರೆ ಎತ್ತುಗಳಿಗೆ ಏನಂತಂದು ಮೆಟ್ಟಿಗೆ ಎಲ್ಲ ಮೊನ್ನೆ ಎಲ್ಲ ಗಾಳಿಗೆ ಹಾರಿಬಿಟ್ಟಿತ್ತು. ಜಾಸ್ತಿ ಗಾಳಿ ಬಿಟ್ಟಿತ್ತು ರೀ. ಮಳೆ ಗಾಳಿಗೆಲ್ಲ ಹಾರಿಬಿಟ್ಟಿತ್ತು. ಎಲ್ಲ ಇದಾಗ್ಯದ. ಅದಕ್ಕೆ ಕಿಸಿಂದ ಇವತ್ತು ಹೋಗಿ ಅದಿಷ್ಟೇ ಎತ್ಕೊಂಡು ಕಟ್ಟಕ್ಕೆ ಮೆಟ್ಟಿಗೆ ರೆಡಿ ಮಾಡಬೇಕು. ಅದಕ್ಕಾಗಿ ಜಲ್ದಿ ಹೊಂಟಿದ್ರು. ಇಷ್ಟ ತನಕ ಗಳೆ ಹೊಡೆದಿರ್ರಿ. ಈ ಕಡೆದೆಲ್ಲ ಹತ್ತಿ ಕಡೆಗೆ ಅಲ್ಲಿ ಬಂದಿದ್ದೆವು. ಆದ್ರೆ ಒಂದು ಸ್ವಲ್ಪ ಎತ್ಕೊಳ್ಳೋದು ಮೆಟ್ಟಿಗೆ ಎಲ್ಲ ರೆಡಿ ಮಾಡ್ಬೇಕಂತ ಬಂದಿದ್ದೆವು. ಆದ್ರೆ ಅದೇನು ಕೆಲಸ ಅಲ್ಲ ಇದೆ. ಒಂದು ಸ್ವಲ್ಪ ಹತ್ತಿ ಕಡೆಗೆ ಬಳತೈತೆ ಅಂತೇಳಿ. ಆದ್ರೆ ಇನ್ನು ಆ ಕಡೆದಿಷ್ಟು ಗಳೆ ಹೊಡೆದಿಲ್ಲ. ಅದು ಸ್ವಲ್ಪ ಬಿಸಿಲ ಇದ್ರದ್ದು ಮಂಜದಲ್ರಿ. ಹಾಗಾಗಿ ವಿಡಿಯೋ ಕ್ಲಿಯರ್ಲ್ಲ. ಆ ಸೈಡಿಂದಿಟ್ಟು ನಾಳೆಗೆ ಬಳಿಬೇಕಾದಿಟ್ಟು ಕೆಲಸ ಮಾಡಬೇಕು. ಇವತ್ತು ಈ ಕಡೆದೆಲ್ಲ ಬೆಳೆದಿದ್ದೆವು. ಇಷ್ಟು ಹತ್ತಿ ಕಟ್ಟಿಗೆ ಎಲ್ಲ ಒಯ್ದು ಹಾಕ್ಲಕತ್ತಿದ್ರು ಅವರು. ಟೈಮ್ 5:30 ಆಗ್ಯದ್ರಿ.
ಈಗ ಬ್ಯಾಸ್ಗೆ ದಿನದಾಗ ಹೊಲಕ್ಕೆ ಬರ್ಬೇಕಾದ್ರೆ ಮುಂಜಾನೆ ಜಲ್ದಿನೇ ಬಂದಿರ್ಬೇಕು ರೀ 6-7ಕ್ಕೆ. ನಮ್ಗೆ ಅಷ್ಟೊಂದು ಜಲ್ದಿ ಬರೋದಾಗಲಿಲ್ಲ. ಟೈಮ್ 9-10 ಆಗ್ಲಕತ್ತಿತ್ತು. ನಾವು ಬರೋಳಿಗೆ ಬಂದಮೇಲೆ ಅವೆಲ್ಲ ಪತ್ರ ಹಾಕ್ಬೇಕಂದ್ರಂತೂ ಜಾಸ್ತಿ ಪತ್ರ ಸುಡ್ಲಾತಿದ್ವು ರೀ. ಹಾಗಾಗಿನೂ ಪತ್ರ ಹಾಕಲಿಲ್ಲ. ಬಂದು ಅವರು ಸಂಜೆ ಕಡೆ ಇಷ್ಟು ಹತ್ತಿ ಹೊಲಕ್ಕೆ ಗಳೆ ಹೊಡೆದ್ರು. ನಾನು ಇಷ್ಟು ಹತ್ತಿ ಕಡೆಗೆ ಬೆಳೆದತ್ತಿದ್ದ. ಇವಾಗ ಹೋಗ್ಬೇಕು ರೀ ಮನೆಗೆ.